ಒಂದು ಅಂತಾರಾಷ್ಟ್ರೀಯ ಯುದ್ಧ ಪ್ರಾರಂಭವಾಗುತ್ತದೆ. ಅಥವಾ ಬಾಹ್ಯಾಕಾಶದಲ್ಲಿ ಜೀವ ಉಳಿಸಬೇಕು ಅಂದ್ರೆ? ಒಂದು ಕಲ್ಪನೆ ಮಾಡಿ, ರಕ್ತಕ್ಕೆ ಯಾವುದೇ ಬ್ಲಡ್ ಗ್ರೂಪ್ ಬೇಕಾಗದ ಕಾಲ. ಅದು ಒಣಗೋದಿಲ್ಲ, ಬೇರೆ ಯಾರನ್ನೂ ಹೊಂದಿಸಬೇಕಿಲ್ಲ. ಅದು ಎಲ್ಲೆಂದರಲ್ಲಿ ಯಾರಿಗಾದರೂ ಪ್ರಾಣ ಉಳಿಸಬಹುದು. ಈ ದಿನ ನಾವು ಕಲ್ಪಿಸಿದ ಆ ಭವಿಷ್ಯ ಈಗ ವಾಸ್ತವವಾಗುತ್ತಿದೆ. ಜಪಾನ್ನ ನಾರಾ ಮೆಡಿಕಲ್ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಹೊಸ ರಕ್ತವನ್ನು ಸೃಷ್ಟಿಸಿದ್ದಾರೆ. ಇದು ಸೂಕ್ಷ್ಮ ಗಂಧಕಣಗಳಿಂದ ತಯಾರಾದ ಮನುಷ್ಯ ರಕ್ತಕಣಗಳನ್ನು ಅನುಕರಿಸುವ ಲ್ಯಾಬ್ನಲ್ಲೇ ತಯಾರಾದ ಕೃತಕ ರಕ್ತ. ಅದ್ಭುತವೆಂದರೆ ಇದು ಯೂನಿವರ್ಸಲ್ ಬ್ಲಡ್. ಎ ಬಿ ಎಬಿ ಓ ಎಂಬುದೇ ಇಲ್ಲ, ಯಾರಿಗಾದರೂ ಸರಿಹೊಂದುತ್ತದೆ. ಅದರ ಜೊತೆಗೆ ಇದನ್ನು ರೂಮ್ ಟೆಂಪರೇಚರ್ನಲ್ಲಿ 2 ವರ್ಷಗಳವರೆಗೆ ಸಂಗ್ರಹಿಸಬಹುದು. 2025ರ ಮಾರ್ಚ್ನಲ್ಲಿ ಮಾನವ ಪ್ರಯೋಗಗಳು ಆರಂಭವಾಗಿವೆ. 16 ಜನ ಸ್ವಯಂಸೇವಕರ ಮೇಲೆ ಪ್ರಯೋಗ ನಡೆಸಲಾಗಿದೆ. ಯಾವುದೇ ಬಾಧೆಗಳಿಲ್ಲ, ಪ್ರತಿಕ್ರಿಯೆಗಳು ಪಾಸಿಟಿವ್. ಇನ್ನು ಅಮೆರಿಕಾದಲ್ಲಿ ಪ್ರೊಫೆಸರ್ ದೀಪಾಂಜನ್ ಪಾನ್ ನೇತೃತ್ವದ ತಂಡ ನಾನೋರೊಬೊಟ್ಸ್ ಮೇಲೆ ಕೆಲಸ ಮಾಡುತ್ತಿದೆ. ಈ ರಕ್ತವನ್ನು ಪುಡಿಯಾದ ರೂಪದಲ್ಲಿ ತಯಾರಿಸುತ್ತಾರೆ. ಇದಕ್ಕೆ ನೀರು ಸೇರಿಸಿದರೆ ತಕ್ಷಣವೇ ಬಳಸಬಹುದಾದ ರಕ್ತ ಸಿದ್ಧ. ಇದನ್ನು ತುರ್ತು ಪರಿಸ್ಥಿತಿಗಳಲ್ಲಿ ಬಳಸಿ ಜೀವ ಉಳಿಸಬಹುದು. ಡೋನರ್ ಬೇಕಾಗಿಲ್ಲ, ತಾತ್ಕಾಲಿಕವಾಗಿ ಸಾಗಿಸಬಹುದು. ಅವರು ಹಿಂದಿನ ಪೈಲಟ್ ಪ್ರಾಜೆಕ್ಟ್ ಎರಿಥ್ರೋಮರ್ ಅನ್ನು ಪ್ರಾಣಿಗಳ ಮೇಲೆ ಯಶಸ್ವಿಯಾಗಿ ಪರೀಕ್ಷಿಸಿದ್ದಾರೆ. 2026ರೊಳಗೆ ಮಾನವ ಪ್ರಯೋಗ ಆರಂಭವಾಗುವ ನಿರೀಕ್ಷೆಯಿದೆ. ಈ ಎಲ್ಲ ಅಭಿವೃದ್ಧಿಗಳು ರಕ್ತದ ಕೊರತೆಯ ವಿರುದ್ಧದ ಓಟ. ಪ್ರತಿ 2 ಸೆಕೆಂಡಿಗೆ ಒಬ್ಬ ವ್ಯಕ್ತಿಗೆ ರಕ್ತ ಬೇಕಾಗುತ್ತದೆ, ಆದರೆ ಡೊನೇಷನ್ ಕಡಿಮೆಯಾಗುತ್ತಿದೆ. ಪ್ರಕೃತಿ ವಿಪತ್ತುಗಳು, ಯುದ್ಧ ಪ್ರದೇಶಗಳು, ಬಾಹ್ಯಾಕಾಶ ಮಿಷನ್, ಆಲ್ ನೀಡ್ ಬ್ಲಡ್ ದಟ್ ಇಸ್ ಸೇಫ್, ಲಾಂಗ್ ಲಾಸ್ಟಿಂಗ್ ಅಂಡ್ ಯೂನಿವರ್ಸಲ್. ಇದು ವೈದ್ಯಕೀಯ ಕ್ರಾಂತಿಯಲ್ಲ, ಇದು ಮನುಷ್ಯ ಜೀವ ಉಳಿಸುವ ರೀತಿ ಬದಲಾಗುವ ಹೊಸ ಅಧ್ಯಾಯ. ನೀವು ಇದನ್ನ ಕಣ್ಣಾರೆ ನೋಡುತ್ತಿದ್ದೀರಿ. ಇದು ನಿಮ್ಮ ನ್ಯೂರಲ್ ಎ ಕೆನಡಾ. ವಿಶ್ವಾಸವಿಟ್ಟು ಸಬ್ಸ್ಕ್ರೈಬ್ ಮಾಡಿ.